ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ BA BCom BSc BBA ಎಲ್ಲರಿಗೂ ಸಹ ಈ ಒಂದು ಸೆಮಿಸ್ಟರ್ಗೆ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಒಂದು ಎಕ್ಸ್ಪ್ಲನೇಷನು. ಫಸ್ಟ್ ಮೇನಲ್ಲಿ ಯಾವ ಡ್ರಾಮಾ ಇರುತ್ತೆ ನಿಮಗೆ, ಆ ಡ್ರಾಮಾದ್ದು 1 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ಎಕ್ಸ್ಪೆಕ್ಟ್ ಮಾಡೋ ರೀತಿ ಇರುತ್ತೆ. ಅಂದರೆ 1 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ, ಅದು 12 ಕ್ವಶನ್ಸ್ ಇರುತ್ತೆ. ಸೊ ದಟ್ ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ಸು. 12 ಕ್ವಶನ್ಸಲ್ಲಿ 10ಗೆ ಆನ್ಸರ್ ಮಾಡಬೇಕು. ಸೊ 10 × 1 10 ಮಾರ್ಕ್ಸ್. ಇದು ಫಸ್ಟ್ ಪಾರ್ಟ್ ಆಗಿರ್ತದೆ. ಸೆಕೆಂಡ್ ಮೇನಲ್ಲಿ ಅನೋಟೇಷನ್ಸು, ಸಂದರ್ಭಗಳು. ಇದು ಹೇಗಿರುತ್ತಪ್ಪ ಅಂದರೆ 4 ಸಂದರ್ಭಗಳನ್ನು ಕೇಳಿರ್ತಾರೆ. 4 ಸಂದರ್ಭ, ಅದರಲ್ಲಿ ಎನಿ 2 ಸಂದರ್ಭಗಳನ್ನು ಬರೀಬೇಕು. ಪ್ರತಿ ಒಂದು ಸಂದರ್ಭಕ್ಕೆ 5 ಮಾರ್ಕ್ಸು. ಸೊ ದಟ್ 2 ಬರೀಬೇಕು, ಒಂದಕ್ಕೆ 5 ಮಾರ್ಕ್ಸು. 2 × 5 10 ಮಾರ್ಕ್ಸು. ನೆಕ್ಸ್ಟ್ ಪಾರ್ಟ್ ಬಂದು ಎಸೆ ಟೈಪ್ ಕ್ವಶನ್ಸು. ಡ್ರಾಮಾಯಿಂದ ಪ್ರತಿ ಕ್ವಶನ್ಗೆ 10 ಮಾರ್ಕ್ಸ್ ಇರುತ್ತೆ. ಟೋಟಲಿ 6 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 4 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ 4 × 10 40 ಮಾರ್ಕ್ಸ್. ಇದರಲ್ಲಿ 5 ಮಾರ್ಕ್ಸ್ದು ಸಹ ಕ್ವಶನ್ಸು ಬರುತ್ತೆ ಮತ್ತು 10 ಮಾರ್ಕ್ಸ್ದು ಇರುತ್ತೆ. ಸೊ ಎರಡಕ್ಕೂ ಸಹ ಟಾಪಿಕ್ಕು ಬರೀ ಡ್ರಾಮಾಯಿಂದನೇ ತೆಗಿತಾರೆ. ಸೊ ಅದರಲ್ಲಿ ಹೇಗಪ್ಪ ಅಂತಂದರೆ, ಒಂದು ಮೇಯ್ನು ಒಂದು ಸ್ಕೆಚ್ ದಿ ಕ್ಯಾರೆಕ್ಟರ್ಗಳು ಒಂದು ಟೈಪು. ನೆಕ್ಸ್ಟು ಇಂಪಾರ್ಟೆಂಟ್ ಸೀನ್ಗಳು, ಇವುಗಳೆರಡೂ ರಿಲೇಟೆಡ್ ಆಗಿ 40 ಮಾರ್ಕ್ಸ್ ಇರುತ್ತೆ ಅಲ್ಲಿ ಡ್ರಾಮಾದಲ್ಲಿ. ಕಂಪ್ಲೀಟ್ಲಿ ಡ್ರಾಮಾ ಬೇಸಿಸ್. ನಂತರ ಬಂದು ಕೊನೆ ಪಾರ್ಟು ಲ್ಯಾಂಗ್ವೇಜ್ ಕಾಂಪೊನೆಂಟ್ ಅಂತ. ಜನರಲಿ ಗ್ರಾಮರ್ ಅಂತ ತಿಂತಾರೆ, ಆ್ಯಕ್ಚುಲಿ ಅದು ಲ್ಯಾಂಗ್ವೇಜ್ ಕಾಂಪೊನೆಂಟ್ ಅಂತ ಕರಿಬೇಕು. ಅದರಲ್ಲಿ ವೆರಿ ಫಸ್ಟ್ ಪಾರ್ಟ್ ಏನಪ್ಪ ಅಂದರೆ, ಪ್ಯಾಸೇಜ್ ಕೊಟ್ಟಿರ್ತಾರೆ ಅಂದರೆ 5 ಮಾರ್ಕ್ಸ್ಗೆ. ಆ ಪ್ಯಾಸೇಜನ್ನು ಓದಿ ಅದ್ರ ಕೆಳಗಡೆ ಇರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರೋದು. 5 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸು. ನೆಕ್ಸ್ಟ್ ಒಂದು ಶಾರ್ಟ್ ಎಸೆ ಬರೀಲಿಕ್ಕೆ ಕೇಳ್ತಾರೆ, ಸಿಂಪಲ್ ಆಗಿರ್ತಕ್ಕಂಥ ಎಸೆ ಅಂದರೆ ಪ್ರಬಂಧ. ನಂತರದಲ್ಲಿ 3ನೇ ಪಾರ್ಟ್ ಪ್ರಿಸೈಸ್ ರೈಟಿಂಗ್ ಅಂತ. ಪ್ರಿಸೈಸ್ ರೈಟಿಂಗ್ ಅಂದರೆ ಒಂದು 20 ಲೈನ್ಸ್ದು ಒಂದು ಪ್ಯಾರಾಗ್ರಾಫ್ ಒಂದು ಟಾಪಿಕ್ ಮೇಲೆ ಕೊಟ್ಟಿದ್ದರೆ ಅದನ್ನು ಕಡಿಮೆ ಲೈನ್ ಇಳಿಸಿ ಬರೀಬೇಕು. ಅಂದರು ಸ್ಕಿಲ್ಫುಲ್ಲಾಗಿ ಯಾವುದೇ ಮುಖ್ಯವಾದ ಪಾಯಿಂಟು ಬಿಟ್ಟು ಹೋಗ್ದಂಗೆ ಒಂದು 10 ಲೈನ್ಸ್ಗೆ ಆ ರೀತಿ. ಸೊ ಅದನ್ನು ಪ್ರಿಸೈಸ್ ರೈಟಿಂಗ್ ಅಂತ ಕರೀತಾರೆ. ಅದು 5 ಮಾರ್ಕ್ಸ್ ಇರುತ್ತೆ. ಮತ್ತು ಅದಕ್ಕೊಂದು ಟೈಟಲ್ಲು ಸಹ ಕೇಳ್ತಾರೆ. ಈ ಒಂದು ಟಾಪಿಕ್ಗೆ ಏನು ಟೈಟಲ್ ಕೊಡ್ಬೋದು ನೀವು ಅಂಥೇಳಿ. ಫಾರ್ ಎಕ್ಸಾಂಪಲ್, ಮೊಬೈಲ್ ಬಗ್ಗೆ ಒಂದು 20 ಲೈನ್ಸ್ ಕೊಟ್ಟಿತ್ತು ಅಂದರೆ ಅದರಲ್ಲಿ ಯಾವುದೇ ಮೇಯ್ನ್ ಪಾಯಿಂಟ್ಸ್ಗಳು ಬಿಟ್ಟು ಹೋಗ್ದಂಗೆ ಅವೊಂದನ್ನು ಚಿಕ್ಕದಾಗಿ ಬರೆದು, ಅಂದರೆ ಆ ಸೆಂಟೆನ್ಸ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಪುನರ್ರಚನೆ ಮಾಡಿ ಬರೆದು, ಈ ಒಂದು ಪ್ಯಾಸೇಜ್ ಯಾವುದ್ರ ಬಗ್ಗೆ ಇದೆ ಅಂದರೆ ಪ್ಯಾರಾ, ಅದಕ್ಕೊಂದು ಟೈಟ್ಲ್ ಕೊಟ್ಟಿದ್ದೆ ಆದರೆ ಅದಕ್ಕೆ 5 ಮಾರ್ಕ್ಸು. ನಂತರದ್ದು ಪೋಸ್ಟರ್ ರೈಟಿಂಗ್ ಅಂದರೆ ಸಮಥಿಂಗ್ ಲೈಕ್ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಥರ. ನನಗೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಕಾಲೇಜ್ನ ನೀವು ಓಪನ್ ಮಾಡ್ತಾಯಿದ್ದೀರಿ ಅಂದರೆ ಅದನ್ನು ಪಾಂಪ್ಲೆಂಟ್ ಹೇಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ಅದನ್ನು ಪೋಸ್ಟರ್ ರೈಟಿಂಗ್ ಅಂತ ಕರೀತಾರೆ. ಆ ಥರದ್ದು ಯಾವುದಾದ್ರೂ ಆಗಿರ್ಬೋದು. ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಎನ್ವಿರಾನ್ಮೆಂಟ್ ಬಗ್ಗೆ, ಸೈನ್ಸ್ ಬಗ್ಗೆ, ಮತ್ತು ಒಂದು ಇನ್ಸ್ಟಿಟ್ಯೂಷನ್, ಬಿಸ್ನೆಸ್ ಯಾವುದಾದ್ರೂ ಆಗಿರ್ಬೋದು. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಏನು ವರ್ಡ್ಗಳು ಬರೀಬೇಕು, ಏನೇನು ಬರೀಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಒಂದು ಅಡ್ವರ್ಟೈಸ್ ಪಾಂಪ್ಲೆಂಟ್ ಥರ ಒಂದು ಹೊಸ ಪೇಜಲ್ಲಿ ಬರೀರಿ ಅದನ್ನು. ಸೊ ಅದನ್ನು 5 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 20 ಮಾರ್ಕ್ಸ್. ಸೊ 10 10 40 20. ಸೊ ಇದು ಟೋಟಲ್ 80 ಮಾರ್ಕ್ಸ್ ಆಗುತ್ತೆ. ಇದು ನಿಮ್ಮ ಒಂದು ಕ್ವಶನ್ ಪೇಪರ್ದು ಸ್ಟ್ರಕ್ಚರ್ ಈ ರೀತಿ ಇರುತ್ತೆ.